ಇವರು ಕಳ್ಳನ್ ಮಕ್ಕಳು, ಇವರು ಸುಳ್ಳನ್ ಮಕ್ಕಳು, ಇವರು ವಷ್ಟನ್ ಮಕ್ಕಳು, ಇವರು ಥರ್ಡ್ ಕ್ಲಾಸ್ ನನ್ನ ಮಕ್ಕಳು. ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ಅತ್ಯಂತ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗಬ್ರಿ ಶಕ್ಕಿ. ಸೊ ಮೂವಿ ಅಂದ್ರೇ ಅದರ ಇನ್ನೊಂದು ಪದ ಅಥವಾ ಇನ್ನೊಂದು ಸೈಮಲ್ಟೇನಿಯಸ್ನಾಗಿ ಕೇಳುವಂಥ ಮತ್ತೊಂದು ಶಬ್ದ ಅಂದರೆ ಬಜೆಟ್ ಅನ್ನುವಂಥದ್ದು. ಅಂದರೆ ಒಂದು ಮೂವಿ ಅಂದ ತಕ್ಷಣ ಎಷ್ಟು ಬಜೆಟು, 1 ಕೋಟಿನ 2 ಕೋಟಿನ, ಹೀಗೆ ನಾವು ಬಾಲಿವುಡ್ನಲ್ಲಿ 50 ಕೋಟಿ, ಹಾಲಿವುಡ್ನಲ್ಲಿ 100 ಕೋಟಿ ಹೀಗೆ ಕೇಳ್ತಾನೆ ಇರ್ತೀವಿ. ಸೊ ಅದ್ದೂರಿ ವೆಚ್ಚದ ಮೂವಿ ಅಂತಲೇ ಕೇಳ್ತಿರ್ತೀವಿ. ಕನ್ನಡದಲ್ಲಿ ಈಗ ಈ ಟ್ರೆಂಡನ್ನೇ ಚೇಂಜ್ ಮಾಡುವಂಥ ಅಥವಾ ಬೇರೆ ಥರದ ಯೋಚನೆ ಮಾಡುವಂಥ ಯುವಕರ ಗುಂಪೊಂದು ಒಂದು ಮೂವಿ ಮಾಡಿದೆ. ಆ ಚಿತ್ರದ ಬಜೆಟ್ 0. ಸೊ ಹೀಗಾಗಿ ಈ ಕಾರ್ಯಕ್ರಮದ ಹೆಸರು ಝೀರೋ ಬಜೆಟ್ ಮೂವಿ. ಇವರು ಕಳ್ಳನ್ ಮಕ್ಕಳು, ಇವರು ಸುಳ್ಳನ್ ಮಕ್ಕಳು, ಇವರು ವಷ್ಟನ್ ಮಕ್ಕಳು, ಇವರು ಥರ್ಡ್ ಕ್ಲಾಸ್ ನನ್ನ ಮಕ್ಕಳು. ಸೊ ಝೀರೋ ಬಜೆಟ್ ಮೂವಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಕೋರ್ತಾ ನಾನು ಈ ತಂಡದ ಸದಸ್ಯರನ್ನು ಕೂಡ ಸ್ವಾಗತಿಸೋಣ. ಮೊದಲನೇದಾಗಿ ಇಡೀ ಈ ಒಂದು ಪ್ರಾಜೆಕ್ಟ್ನ ಹಿಂದಿರುವಂಥ ವ್ಯಕ್ತಿ ರೋಹಿತ್ ಪದಕಿ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಸೊ ಇದರಲ್ಲಿ ನಿಮ್ಮ ಕಥೆನ ಬಳಸ್ಕೊಂಡಿದ್ದಲ್ವಾ ರೋಹಿತ್? ಹೌದು ಸರ್. ಎಸ್, ಕಥೆ ಮಾಡಿ ಇದಕ್ಕೆ ಆಮೇಲೆ ಚಿತ್ರಕಥೆ ಬರೆದು ಸಂಭಾಷಣೆ ಮಾಡಿರೋ. ಎಸ್, ಡೈರೆಕ್ಷನ್ ಮಾತ್ರ ಬೇರೆ ಮಾಡಿದ್ರು. ಸೊ ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥವ್ರು ನಮ್ಮೊಂದಿಗಿದ್ದಾರೆ. ನಿಮ್ಮ ಹೆಸರು ನವೀನ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಆದಿತ್ಯ, ನಿಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಈ ಚಿತ್ರದ ನಿರ್ದೇಶಕರು ನೀವು? ಹೌದು ಸರ್. ಓಕೆ, ಇನ್ನು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಸಮರ್ಥ್ ಅಂತ. ಓಕೆ, ನಾನು ಇವರೆಲ್ಲರೂ ಒಟ್ಟಿಗೆ ಫ್ರೆಂಡ್ಸ್ ನಾವೆಲ್ಲರೂ. ಈ ಪ್ರಾಜೆಕ್ಟಲ್ಲಿ ನೀವು? ನಾನು ಓನರ್ ಮಗ ಸೀನು ಅಂತ. ಇದರಲ್ಲಿ ಒಂದು ನಟನಾಗಿ ಕೆಲಸ ಮಾಡಿದ್ದೀರಾ? ಹೌದು. ಸೊ ನಾವು ಚಿಕ್ಕದ ಪರಿಚಯ ಮಾಡ್ಕೊಂಡಿವಿ, ಆದರೆ ಇವ್ರ ಪರಿಚಯ ಇನ್ನೂ ಆಗಬೇಕಾಗಿದೆ. ಯಾಕೆಂದರೆ ಈ ಚಿತ್ರ ಏನು ಎತ್ತ ನೋಡಿದರೆ ಪರಿಚಯ ಸ್ವಲ್ಪ ಇನ್ನೂ ಚೆನ್ನಾಗಾಗುತ್ತೆ. ಹಾಗಾದರೆ ಬನ್ನಿ, ಈ ಝೀರೋ ಬಜೆಟ್ ಮೂವಿ ಪರಿಕಲ್ಪನೆ, ಈ ಚಿತ್ರ ಹೇಗಿದೆ, ಎಲ್ಲಿ ಇದು ರಿಲೀಸ್ ಅಂತ ನಾವೇನು ಕರಿತೀವಿ ಅದು ಆಯಿತು. ಸೊ ಎಲ್ಲರಿಗೆ ಚಿಕ್ಕದೊಂದು ವರದಿದೆ, ಆ ವರದಿ ನೋಡ್ಕೊಂಬರೋಣ. ಇವರು ಕಳ್ಳನ್ ಮಕ್ಕಳು, ಇವರು ಸುಳ್ಳನ್ ಮಕ್ಕಳು, ಇವರು ವಷ್ಟನ್ ಮಕ್ಕಳು, ಇವರು ಥರ್ಡ್ ಕ್ಲಾಸ್ ನನ್ನ ಮಕ್ಕಳು. ಕನ್ನಡದಲ್ಲಿ ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರೋ ಹಲವಾರು ಚಿತ್ರಗಳು ಬಿಡುಗಡೆಯಾಗ್ತಿವೆ. ಆದ್ರೆ ಅವುಗಳು ಜನರ ಮನ ಗೆಲ್ಲೋದ್ರಲ್ಲಿ ಎಡಗ್ತಾ ಇವೆ. ಹೀಗಿರುವಾಗ ಬೆಂಗಳೂರಿನ ಯುವಕರ ತಂಡವೊಂದು ಝೀರೋ ಬಜೆಟ್ನಲ್ಲಿ ಕಿರುಚಿತ್ರವೊಂದನ್ನ ನಿರ್ಮಿಸಿ ಅದರ ಪ್ರದರ್ಶನವನ್ನ ಸಹ ಏರ್ಪಡಿಸಿದೆ. ಚಿತ್ರದ ಹೆಸರು ಡಿಶ್ಕ್ಯೂ. ನನ್ನ ಮಕ್ಕಳು, ಇವರು ಥರ್ಡ್ ಕ್ಲಾಸ್ ನನ್ನ ಮಕ್ಕಳು. ಈ ಚಿತ್ರದಲ್ಲಿ ಕೇವಲ ಬೆರಳಿಗೆಯ ಪಾತ್ರಗಳು ಮಾತ್ರ ಕಾಣಿಸಿಕೊಳ್ತಿವೆ. ಇಬ್ಬರು ಕಳ್ಳರು, ಡಾನ್, ಪೊಲೀಸ್, ಓನರ್ ಮಗ, ಹೀರೋಯಿನ್, ಡಾನ್ನ ಸಹಚರರು, ಈ ಎಲ್ಲಾ ಪಾತ್ರಗಳು ಜನರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿವೆ. ಲೈಫ್ ಎಲ್ಲ ಬ್ಲೋ ಇಲ್ದೆ ರೊಟೈರು, ಮನಿ ಇಲ್ದೆ ಬೆಳೆ ಎಲ್ಲ ಪೈರು. ಈ ಕಿರುಚಿತ್ರವನ್ನ ವೀಕ್ಷಿಸಲು ದೊಡ್ಡ ಸಂಖ್ಯೆಯಲ್ಲಿಯೇ ಜನರು ಆಗಮಿಸಿದ್ರು. ಬನ್ನಿ, ಈ ಚಿತ್ರದ ಬಗ್ಗೆ ಜನರು ಏನ್ ಹೇಳ್ತಾರೆ ಕೇಳೋಣ. ನೋಡು, ನಿಮ್ಮ ಅಣ್ಣನು ಕಳ್ಳನೇ ತಾನೆ. ನಿಮ್ಮ ಅಣ್ಣನು ಇಲ್ಲಿಗಲು, ನಾನು ಇಲ್ಲಿಗಲು. ಸರಿ ಹೋಯ್ತು ಬಿಡು. ಅಯ್ಯೋ ಅಯ್ಯೋ ಅಯ್ಯೋ, ಅಳ್ತಿದ್ಯೇನೆ? ಅಳ್ಬೇಡ್ವೆ ನನ್ ರಾಣಿ. ಥೀಮ್ ಚೆನ್ನಾಗಿದೆ, ಬಟ್ ಅವ್ರ ಕ್ವಾಲಿಟಿ ಝೀರೋ ಬಜೆಟ್ ಆಗಿರೋದ್ರಿಂದ ಅವರ ಆಡಿಯೋ ವಿಡಿಯೋ ಕ್ವಾಲಿಟಿ ಅಷ್ಟೊಂದು ಇಂಪ್ರೂವ್ ಇಲ್ಲ. ಲೈಟಿಂಗ್ ನೋಡಬೇಕು. ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾಗಳು ಈ ಥರ ಬರಬೇಕು. ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮ್. ಎಲ್ಲ ನ್ಯಾಚುರಲ್ ಸಿಚುವೇಶನ್ಗಳು ಹೆಂಗಿದೆ ಪ್ರಪಂಚದಲ್ಲಿ ಅದು ತೋರಿಸಿದ್ದಾರೆ. ವಂಡರ್ಫುಲ್ ಫಿಲಮ್. ರೋಹಿತ್, ನವೀನ್ ಆ್ಯಂಡ್ ಆದಿತ್ಯ, ಸೂಪರ್ ವರ್ಕ್, ಫ್ಯಾಂಟಾಸ್ಟಿಕ್. ಇನ್ನು ಚಿತ್ರತಂಡ ತಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕದ ಖುಷಿಯಲ್ಲಿದ್ರು. ಈ ಚಿತ್ರದ ಯಶಸ್ಸಿನ ಬಗ್ಗೆ ಅವ್ರೇನ್ ಹೇಳ್ತಾರೆ ನೀವೇ ಕೇಳಿ. ಅಣ್ಣ, ಬಾಡಿನ ಗುಡ್ಸ್ನೆಲ್ಲ ಕಳಿಸ್ಬಿಡೆ ಅಣ್ಣ. ವೆರಿ ಗುಡ್. ನೋಡಿ, ಮುಂದಿನ ತಿಂಗಳು ನಡೆಯೋ ಎಲೆಕ್ಷನಲ್ಲಿ ನಾನು MLA ಆಗಬೇಕು. ತುಂಬ ಖುಷಿಪಟ್ಟು ಮಾಡಿರೋದು, ಯಾಕಂದರೆ ಡೈರೆಕ್ಷನ್ ನಾನು ಮಾಡ್ತಿರ್ಲಿಲ್ಲ. ಸೊ ಆ ಒಂದು ಬರ್ಡನ್ ಹೋಯ್ತು. ತುಂಬ ನನಗೆ ಎನರ್ಜಿ ಎಷ್ಟಿರುತ್ತೋ ಅಷ್ಟನ್ನು ಕೊಟ್ಬಿಟ್ಟು ಮಾಡಿರೋದು. 20-25 ದಿನ ಶೂಟಿಂಗ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಶಾರ್ಟ್ ಮೂವಿ ಅಲ್ವೇ ಅಲ್ಲ, 1 hour ಮೂವಿ ಇದು. ಆದರೂ ಈ ಥರ ನಾವೊಂದು ಹ್ಯಾಂಡಿಕ್ಯಾಮಲ್ಲಿ ತೆಗೆದಂಥ ಒಂದು ಫಿಲಮ್ಗೆ ಇಷ್ಟೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ, ತುಂಬ ಥ್ರಿಲ್ ಆಗ್ತಾಯಿದೆ. ಕಮೋಡಲ್ಲಿ ಬಚ್ಚಿಟ್ಟಿರೋ ಸರ ಕದಿಯಕ್ಕೆ ಬಂದಿದ್ರಂತೆ. ಒಟ್ಟಾರೆ ಈ ಯುವಕರ ತಂಡವೊಂದು ಒಳ್ಳೆ ಚಿತ್ರವನ್ನ ಜನತೆಗೆ ಅರ್ಪಿಸಿದ್ದಾರೆ. ಈ ಹುಡುಗರ ಟ್ಯಾಲೆಂಟ್ಗೆ ಜನರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಪ್ರತಿಭೆಗಳಿಗೆ ಉತ್ತಮ ಅವಕಾಶಗಳು ದೊರೆತಲ್ಲಿ ಮುಂದಿನ ದಿನಗಳಲ್ಲಿ ಇವರನ್ನ ದೊಡ್ಡ ಪರದೆಗಳ ಮೇಲೆ ನೋಡೋದ್ರಲ್ಲಿ ಎರಡು ಮಾತಿಲ್ಲ. ಅನ್ಸಲ್ವಾ? ನಿನ್ ಡ್ರಾಮಾ ಎಲ್ಲ ಸಾಕು, ನಮ್ಮ ಅಣ್ಣವನ್ನ ಸರಿಯಾಗಿ ಹೊಡೆದು ಕಳ್ಸಿದಾನೆ. ಅಜಯ್ ಕಶ್ಯಪ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇವತ್ತು ಬಂದಾಗ ನೀನ್ ಭಯ ಆಗ್ತಿದೆ. ಏನಾಗಲ್ಲ ಬಾರೆ, ನಾನು ಬರೋಕ್ಕೂ ಮುಂಚೆ ಸ್ವಲ್ಪ ಶಕ್ತಿ ಬೇಕಲ್ಲ. ಬಾ, ಏನಾರು ಕೊಡ್ಸೋ ಅಂತೆ, ಬಾ ತಿನ್ಕೊಂಡು ಹೋಗೋಣ.
ಸೊ ಇದು KH ಕಲಾಸದಲ್ಲಿ ಪ್ರದರ್ಶನಗೊಂಡಾಗ ಯಾವ ರೀತಿ ರೆಸ್ಪಾನ್ಸ್ ಸಿಕ್ತು ಅದು ನೋಡಿದ್ರಿ. ಹಾಗಿದ್ರೆ ಬನ್ನಿ ನಾವು ಇವ್ರ ಜೊತೆಗೆ ಮಾತಾಡೋಣ. ಮೊದಲನೇದಾಗಿ ರೋಹಿತ್, ಸೊ 0 ಬಜೆಟ್ ಮೂವಿ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಸರ್ ನಾವು ಆ್ಯಕ್ಚುಲಿ 0 ಬಡ್ಜೆಟ್ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಲ್ಲ. ಏನು ರಿಸೋರ್ಸಸ್ ಇರಲಿಲ್ಲ, ಏನಾದರೂ ಮಾಡಬೇಕು, ಒಂದು ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಮುಂಚೆ ಒಂದು 40 ನಿಮಿಷದ ಸಿನಿಮಾ ಮಾಡಿದ್ವಿ, ಅದು ಈ ಫ್ಲಾಪ್ ಫಿಲಮ್ ಲಿಸ್ಟ್ಗೆ ನಾನು ಸೇರ್ಕೊಂಡ್ಬಿಡ್ತು. ಸೊ ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಜನಗಳು ಪುಲ್ ಮಾಡಬೇಕು, ಕ್ರೌಡ್ ಪುಲ್ ಮಾಡಬೇಕು ಅಂದ್ಬಿಟ್ಟು ಮಾಡಿದ್ದಂಥ ಸಿನಿಮಾ. ಮೊದಲು ನಾವು ಆ್ಯಕ್ಚುಲಿ ಒಳ್ಳೆ ಕ್ಯಾಮ್ರಲ್ಲೇ ದುಡ್ಡು ಹಾಕ್ಬಿಟ್ಟು ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಆಮೇಲೆ ಯಾರ ಹತ್ರನೂ ದುಡ್ಡು ಇರಲಿಲ್ಲ, ಪೆಟ್ರೋಲ್ ಹಾಕ್ಸೋಕ್ಕೂ ದುಡ್ಡು ಇರಲಿಲ್ಲ ನಮಗೆ. ಸೊ ಹಾಗೆ ನಾವು ಸಿನಿಮಾ ಮಾಡಿ ಮುಗಿಸು ಬಿಟ್ವಿ. ಆವಾಗ ನಾವು ಯೋಚನೆ ಮಾಡಿದ್ವಿ, ನಾವು ಇದಕ್ಕೆ 1 ರೂಪಾಯಿ ಖರ್ಚು ಮಾಡಿಲ್ಲ, ಇದು 0 ಬಡ್ಜೆಟ್ ಆಗೋಯ್ತು ನಮಗೆ. ಸೊ ಅದೊಂದು ನಮಗೆ ಪಂಚ್ ಲೈನ್ ಥರನೇ 0 ಬಡ್ಜೆಟ್ ಮೂವಿ ಅಂತಲೇ ನಾವು ಹೈಲೈಟ್ ಮಾಡ್ಬೋದು, ಯಾಕಂದರೆ ಚೆನ್ನಾಗೂ ಬಂದಿತ್ತು ಪ್ರಾಡಕ್ಟ್ ಅನ್ನೋದಕ್ಕೆ 0 ಬಡ್ಜೆಟ್ ಅಂತ. ಸೊ ಇದನ್ನ ಯಾಕೆ ಆದಿತ್ಯ ಅವರು ಡೈರೆಕ್ಟ್ ಮಾಡಕ್ಕೆ ಕೊಟ್ರಿ? ಸ್ಕ್ರಿಪ್ಟ್ ನಾನು ಬರೆದ್ಬಿಟ್ಟೆ, ಕಾಮಿಡಿ ಟೈಮಿಂಗ್ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಬಿಟ್ಬಿಟ್ಟಿದ್ವಿ ಮೂವಿ, ಒಂದು 2 ವರ್ಷ ಬಿಟ್ಬಿಟ್ವಿ, ಮಾಡಲೇ ಇಲ್ಲ. ಇದು 2 ವರ್ಷದ ಮುಂಚೆ ರೆಡಿ ಆದಂಥ ಕಥೆ. ಒಂದಿನ ಇವನೇ ನನಗೆ ಫೋನ್ ಮಾಡ್ಬಿಟ್ಟು ಹೇಳ್ದೆ, ನಾನು ಡೈರೆಕ್ಟ್ ಮಾಡ್ತೀನಿ, ಅಟ್ಲೀಸ್ಟ್ ನನಗಾದರೂ ಬಿಡು, ಯಾಕಂದರೆ ತುಂಬ ಒಳ್ಳೆಯ ಸಿನಿಮಾ ಇದು, ನೋಡ್ತಾರೆ ಹೆಂಗೆ ಇದು ಜನಗಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ. ಮಾಡು, ಹೇಗೂ ಸುಮ್ಮನೆ ಪೇಪರಲ್ಲಿ ಇರೋದ್ರ ಬದಲು ಒಂದು ಸ್ಕ್ರೀನ್ ಮೇಲೆ ಬರಲಿ, ನೀನೇ ಮಾಡೋ, ಗುಂಪು ಮಾಡ್ಕೊಂಡು ಮಾಡು ಅಂತ ಹೇಳಿದೆ. ಸೊ ಎಲ್ಲ ಹುಡುಗರನ್ನ ಸೇರಿಸ್ಕೊಂಡು ಮಾಡಿದೆ. ಗ್ರೇಟ್. ಸೊ ಆದಿತ್ಯ, ಈ ಚಿತ್ರ ನಿರ್ದೇಶಕರು ನೀವು. ಸೊ ಮೊದಲನೇ ಮೂವಿ 0 ಬಜೆಟಲ್ಲಿ ಮಾಡಿದ್ದೀರಾ. ಸೊ ಇದು ಪ್ಲ್ಯಾನ್ ಅಂತಂದರೆ ನಿಮಗೆ ಮುಂಚೆಯಿಂದಾದರೂ ಹೀಗೆ ಅನಿಸುತ್ತಾ, ನೀವು ಹೀಗೆ ಮಾಡ್ತೀವಿ ಒಂದು ಟೈಮಿಗೆ ಅಂತ? ಸರ್ ನಾನು ಮುಂಚೆ ಒಂದು ರೋಹಿತ್ ಮಾಡೋ ಫಿಲಮ್ಗಳು ಆ್ಯಕ್ಟ್ ಮಾಡ್ತಿದ್ದೆ, ಅಂದರೆ ಹೀರೋ ಥರ. ಅವ್ನು ಡೈರೆಕ್ಟರು, ನಾನು ಹೀರೋ. ಸೊ ಇದನ್ನ ನೆಕ್ಸ್ಟ್ ಒಂದು ಮಾಡೋಣ ಅಂತಂದಾಗ ನಾವು ಬರೀ ಥ್ರಿಲ್ಲರೇ ಮಾಡ್ತಿದ್ದಿದ್ದು, ಗನ್ನು ಮತ್ತು ರಕ್ತ ಎಲ್ಲ ಇದ್ದೇ ಇರ್ತಿತ್ತು ನಾವು ಮುಂಚೆ ಮಾಡೋ ಶಾರ್ಟ್ ಫಿಲಮ್ಗಳಲ್ಲಿ. ಹೊಸದೇನಾರು ಮಾಡೋಣ ಅಂತಂದಾಗ ಇದು ಕಾಮಿಡಿ ಥರದ್ದು ಏನಾರು ಮಾಡಬೇಕು ಅಂತ ನಾನು ಇವನು ಕೂತ್ಕೊಂಡು ನನ್ನ ತಲೆಯಲ್ಲಿ ಒಂದು ಪ್ಲಾಟ್ ಬಂದಿತ್ತು ಸರ್. ಮುಂಚೆ 2 ಕಳ್ಳರಿರ್ತಾರೆ, ಆ 2 ಕಳ್ಳರು ಏನೋ ಮಾಡೋಕೋಗಿ ಇನ್ನೇನೋ ಆಗ್ಬಿಡುತ್ತೆ. ಸೊ ಈ ಪ್ಲಾಟ್ ನಾನು ಮನೆಗೆ ಇವನ್ನ ಕರೆದ್ಬಿಟ್ಟು ಒಂದ್ಸಲಿ ಪ್ಲಾಟ್ ಹೇಳಿದ್ದೆ ಅಷ್ಟೇನೆ. ಸೊ 2 ಕೂತ್ಕೊಂಡು ಆ ಕಥೆನ ಪೂರ್ತಿ ಬಿಲ್ಡ್ ಮಾಡಿ ಅವತ್ತಿನ ದಿನನೇ ಹೋಗ್ಬಿಟ್ಟು ಒಂದು 2 ಹಾಡು ಬರೆದ್ಬಿಟ್ಟ. ಹಾಡು ಬರೆದು ನಮ್ಮ ವಿಜಯ್ ಸರ್ ಅಂತ ಮ್ಯೂಸಿಕ್ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಮ್ಯೂಸಿಕ್ ಮಾಡಿಸಿ 2-3 ದಿನದಲ್ಲಿ ಹಾಡು ರೆಡಿ ಆಗೋಯ್ತು. ಯೂಟ್ಯೂಬಿಗೆ ಬಿಟ್ಬಿಟ್ರು. ಫಿಲಮ್ ಏನು ರೆಡಿನೇ ಆಗಿಲ್ಲ, ಹಾಡು ರೆಡಿ ಆಗ್ಬಿಟ್ಟಿದೆ. ಇದೆಲ್ಲ ಏನು ಡಿಸ್ಕ್ಯಾವ್ ಅಂತ ಯಾವಾಗ ಮಾಡ್ತಿದ್ದೀರಾ ಅಂತೆಲ್ಲ ಕೇಳಕ್ಕೆ ಶುರು ಮಾಡಿದ್ರು. ಸೊ ರೋಹಿತ್ಗೆ ನನಗೆ ಕಾಲೇಜ್ ಫ್ರೀ ಆದಾಗ ರಜದಲ್ಲೆಲ್ಲ ಫೋನ್ ಮಾಡಿಬಿಟ್ಟು ಯಾವಾಗಪ್ಪ ಶುರು ಮಾಡೋಣ ಅಂತಿದ್ದೆ. ಬರೋನು ಬಂದು ಏನೋ ಸೆಟ್ ಆಗ್ತಿರ್ಲಿಲ್ಲ, ಅವ್ನಿಗೆ ಮಾಡಬೇಕು ಅಂತ ಇತ್ತು, ಬಟ್ ಅವ್ನಿಗೆ ಮಾಡೋಕ್ಕಾಗ್ತಿರಲಿಲ್ಲ. ಆಗಲ್ಲ ಕಣೋ, ಬಿಟ್ಬಿಡು ಅಂತಂದು. ಇಲ್ಲ ಇದಾಗಲ್ಲ, ನಮ್ಮದು ವರ್ಕೌಟ್ ಆಗಲ್ಲ ಇದು. ಆ ಸ್ಕ್ರಿಪ್ಟ್ ಬರ್ದಿದ್ದು ನೋಡಿದ್ರೆ ಸರ್ ನನಗೆ ಬಿಡಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ. ಅದನ್ನ ಅಷ್ಟು ಚೆನ್ನಾಗಿತ್ತು, ಓದ್ತಿದ್ರೇನೆ ಅನಿಸ್ತಿತ್ತು ಇದು ಮಾಡ್ಬೋದು ಅಂತ. ಆಮೇಲೆ ಮುಂಚಿಂದನೂ ನಾನು ಶಂಕರ್ ನಾಗ್ ಸರ್ ಅವ್ರ ಫ್ಯಾನು, ಅವ್ರ ಥರ ಎಲ್ಲ ಆಗಬೇಕು ಅಂತ ಒಂದು ಆಸೆ ಇರುತ್ತೆ ನೋಡಿ, ಡೈರೆಕ್ಟರ್ ಆಗಬೇಕು ಅಂತ. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ ಏನೋ ಮಾಡಿದೆ, ಬಟ್ ಮೇಯ್ನ್ ಅವ್ನು ಇದ್ದಿದ್ರಿಂದಾನೆ. ಎಸ್, ನಾವು ನಿಮ್ಮ ಜೊತೆಗೆ ಇನ್ನೂ ಮಾತಾಡಿದೆ. ಆದರೆ ಈ ಚಿತ್ರದ ಕೆಲವೊಂದು ಸೀನ್ಗಳು ನೋಡದೇ ಇದ್ದರೆ ಈ ಚರ್ಚೆಗೆ ಕಂಪ್ಲೀಟ್ನೆಸ್ ಬರಲ್ಲ. ಸೊ ಹಾಗಾದ್ರೆ ಬನ್ನಿ ಒಂದು ಚಿಕ್ಕದೊಂದು ಸೀನ್ ನೋಡ್ಕೊಂಬರೋಣ, ಮತ್ತೆ ಈ ಮಾತುಕತೆ ಮುಂದುವರ್ಸೋಣ. ಬೇಡ ಕಣೋ, ನೀನೊಬ್ಬ ಜರ್ನಲಿಸ್ಟ್ ಸಾಯಿಸಿದ್ರೆ ಮೀಡಿಯಾ ತುಂಬಾ ದೊಡ್ಡ ನ್ಯೂಸ್ ಆಗುತ್ತೆ, ಹೇಳಿದ್ದೀನಿ. ನ್ಯೂಸಿಗೆ ಬರಕ್ಕೆ ನಿನ್ನ ಸಾಯಿಸೇ ಬರಬೇಕಾಗಿಲ್ಲ, ನಾನು ಆಗಲೇ ನ್ಯೂಸಲ್ಲಿದ್ದೀನಿ. ನೋಡು, ಅದ್ರಲ್ಲಿ ಏನಿದೆ ಅಂತ ನಂಗೆ ಯಾರಿಗೂ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನೋಡು ಪ್ಲೀಸ್. ಹೆದರ್ಕೋಬೇಡ ಗೋವಿಂದ, ಆ CD ಸಿಗೋವರೆಗೂ ನಾನು ನಿನ್ಗೆ ಏನು ಮಾಡಲ್ಲ. ನಿನ್ನ ಕೊನೆ ಆಸೆ ಹೇಳ್ಬಿಡು, ನಾನು ಅದನ್ನು ಪೂರೈಸೋದು ಇಲ್ಲ. ನೋಡು, ನಂಗೆ ಲೈಫಲ್ಲಿ ಬೇಜಾನ್ ಆಸೆಗಳಿವೆ, ನೀನು ಹೇಳ್ದಂಗೆಲ್ಲ ಕೇಳ್ತೀನಿ, ನೀನು ಏನು ಮಾಡು ಅಂತೀಯೋ ಮಾಡ್ತೀನಿ. ನಿಮಗೆ ನಿಂತು ಕಾಲು ನೋಯ್ತಿರ್ಬೇಕಲ್ಲ, ನನಗೂ ಕೂತು ಕುಂಡಿ ನೋವು ಬಂತು. ಆದರೂ ಬರಲಿಲ್ಲ ಅಂದ್ರೆ ನನ್ನ ಮಕ್ಕಳು ಏನೋ ಮೋಸ ಮಾಡ್ತಾರ. ಅಣ್ಣ ಬರ್ತೀಯಣ್ಣ? ಬರಲಿ. ಆಕ್ಷನ್. ಏನ್ರಿ ಇಷ್ಟೊಂದು ರಿಯಲಿಸ್ಟಿಕ್ ಆಗಿದೆ? ಹೇಳಿಲ್ವಾ ಇಲ್ಲಿ ಎಲ್ಲ ರಿಯಲು. ಕೊಡಿ, ಮಾಡಿ ನಿಮ್ಮ ಆ್ಯಕ್ಟಿಂಗು ಶುರು ಮಾಡೋಣ. ಅಣ್ಣ ನಾವು ಹೇಳಿದ್ರಣ್ಣ,
ಲೇ ಈ ಪಾಪು ನನ್ರೋ ಅಯ್ಯೋ ಏನ್ರಿ ಹಿಂಗ ಅಂದ್ಬಿಟ್ಟು ಪ್ರೊಡ್ಯೂಸರು ಸುಮ್ಮನೆ ಶೂರ ಚೋಳ್ರಿ ಮ್ಯಾಕ್ಟಿಂಗ್ ನಾವು ಬಿಸ್ಕೆಟ್ ಲೊಚ್ಚ ಲಫಂಗ ಲೋಫರ್ ನನ್ನ ಮಗನೇ ನಿನಗೆ ಆ ಸಿಡಿ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು ಕಾಣಲೇ. ಎಸ್, ಚಿಕ್ಕದೊಂದು ಸೀನ್ ನೋಡಿದ್ವಿ, ಬೇರೆ ಥರ ಸೀನ್ ಹಾಕೋಣ ನಾವು. ಸೊ ಇದ್ರಲ್ಲಿ ಆ್ಯಕ್ಟ್ ಮಾಡಿದಂಥ ನವೀನ್ ಮತ್ತು ಸಮರ್ಥ್ ನಮ್ಮೊಂದಿಗೆ. ಸೊ ನವೀನ್, ಇದಕ್ಕಿಂತ ಮುಂಚೆ ನಿಮ್ಮ ಫಿಲ್ಮಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ರಿ ನೀವು? ಹೌದು ಸರ್, ಈಗ 6 ಮೂವೀಸ್ ಮಾಡಿದ್ದೀನಿ ನಾನು. 10th ಕ್ಲಾಸ್ ಸೆಕ್ಷನಲ್ಲಿ ಮೇನ್ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ಈಗ 3 ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಸರ್. ಈಗ ಜೀರೋ ಬಜೆಟಲ್ಲಿ ಹೇಗೆ ಮಾಡಿದ್ರಿ ನೀವು? ಹೇಗೆ ಸಾಧ್ಯ ಆಯ್ತಿದ್ದು? ಅಂದರೆ ರೋಹಿತ್ ಪದ್ಕಿ, ಆದಿತ್ಯ ನನ್ನ ಕ್ಲೋಸ್ ಫ್ರೆಂಡ್ಸು, ಮೊದಲಿಂದನೂ ಫ್ರೆಂಡ್ಸು. ಮತ್ತು ಅವರು ಅವಾಗಿಂದ ಶಾರ್ಟ್ ಮೂವೀಸ್ ಮಾಡ್ತಿದ್ರು, 5 ನಿಮಿಷದ್ದು 6 ನಿಮಿಷದ್ದೆಲ್ಲ ಮಾಡ್ತಾಯಿದ್ರು. ಸೊ ಅದನ್ನು ನೋಡಿದೆ ನಾನು. ಬಟ್ ಯಾವತ್ತೂ ಆ್ಯಕ್ಟ್ ಮಾಡಿಲ್ಲ. ಡಿಶ್ ಕ್ಯಾಮ್ ಫಸ್ಟ್ ಮೂವಿ ಅವ್ರದ್ರಲ್ಲಿ ಆ್ಯಕ್ಟ್ ಮಾಡಿದ್ದು ನಾನು. ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದರೆ ಆ ಸಿನಿಮಾದಲ್ಲಿ ಮಾಡೋಕ್ಕೂ ಈ ಸಿನಿಮಾದಲ್ಲಿ ಮಾಡೋಕ್ಕೂ ಅಷ್ಟೇನು ಡಿಫ್ರೆನ್ಸ್ ಬರಲಿಲ್ಲ ನನಗೆ. ಅಲ್ಲಿ ಕ್ರೌಡ್ ಇರುತ್ತೆ, ಇಲ್ಲಿ ಕ್ರೌಡ್ ಇರಲಿಲ್ಲ ಅಷ್ಟೇ. ಬಟ್ ಇಲ್ಲಿ ಕ್ಲೋಸ್ ಫ್ರೆಂಡ್ಸ್ ಜೊತೆ ಮಾಡೋದ್ರಿಂದ ಇನ್ನೂ ಕಂಫರ್ಟಬಿಲಿಟಿ ಇತ್ತು ಸಿನಿಮಾದಲ್ಲಿ ಮಾಡೋವಾಗ. ಸೊ ಮತ್ತು ಡೈಲಾಗ್ಸು ಅವ್ರ ಕತೆ ಹೇಳೋವಾಗಲೇ ನನಗೆ ಡೈಲಾಗ್ಸ್ ಹೇಳೋಲ್ಲ ಹಾಗೆ ಸಕ್ಕದ ನಗ್ತಾ ಇದೆ. ಸೊ ಅಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ದು ಸಿನಿಮಾ ಇದು. ಸೊ ಆಮೇಲೆ ಈ ಸಿನಿಮಾದಲ್ಲಿ ನಾನು ಸೌಂಡ್ ಎಫೆಕ್ಟ್ಸು ಮತ್ತು ಗ್ರಾಫಿಕ್ಸ್ ಕೂಡ ಈ ಸಿನಿಮಾಗೆ ನಾನೇ ಮಾಡಿರೋದು. ಸೊ ನಿಮಗೆ ಎಲ್ಲೇ ಏನೇ ಕೇಳಿದ್ರು ಒಂದು ಸಣ್ಣ, ಇವಾಗ ಒಂದು ಸೀನ್ ನಡೀತಿದೆ ಅಂದಮೇಲೆ ಪಕ್ಕದಲ್ಲಿ ಒಂದು ಎಮ್ಮೆ ಪಾಸ್ ಆದರೆ ಅದರದ್ದು ಹೆಜ್ಜೆ ಸೌಂಡ್ ಆಗಿರ್ಬೋದು, ಅಥವಾ ಬಾಗಿಲು, ಅಥವಾ ಎಷ್ಟು ಡಿಸ್ಟೆನ್ಸಿಂದ ಒಬ್ಬ ವ್ಯಕ್ತಿ ಬಾಗಿಲು ತೆಗೆದ್ರೆ ಎಷ್ಟು ಫ್ರೀಕ್ವೆನ್ಸಿ ಕೇಳಬೇಕು ಸೌಂಡ್ಸು. ಸೊ ಅದನ್ನೆಲ್ಲ ತುಂಬ ಎಡಿಟಿಂಗ್ ನೀವೇ ಮಾಡಿದ್ದೀನ? ಎಡಿಟಿಂಗು ರೋಹಿತ್ ಪದಕಿ ಅವ್ರು ಮಾಡಿದ್ದು. ಸೌಂಡ್ ಎಡಿಟಿಂಗು, ಸೌಂಡ್ ಮಿಕ್ಸಿಂಗ್ ಎಲ್ಲ ನಾನು ಮಾಡಿದ್ದು. ಓಕೆ. ಇನ್ನು ಸಮರ್ಥ, ನೀವು ಇದರಲ್ಲಿ ಏನು ಆ್ಯಕ್ಟ್ ಮಾಡಿದ್ರಾ? ನಾನು ಓನರ್ ಮಗ ಇರ್ತಾನೆ ಮೇನ್. ಇವ್ರ ಮೇನ್ ಕ್ಯಾರೆಕ್ಟರ್ಸ್ ಇಬ್ಬರಿಗೂ ಕಿರಿಕ್ ಪಾರ್ಟಿ ಅವನೇ. ಸೊ ಆಮೇಲೆ ಕೊನೆಗೆ ಟ್ವಿಸ್ಟ್ ಕೊಡೋದು ನೀವೇ ಅಲ್ವಾ ನಿಮ್ಮ ಕ್ಯಾರೆಕ್ಟರ್? ಹೌದು. ಅವ್ರು ಕರೆದು ಫಸ್ಟು ಹೇಳಿದಾಗ ಇದೆ ನಿನ್ಗೊಂದು ರೋಲ್ ಇದೆ ಮಾಡ್ತೀಯಾ? ಫ್ರೆಂಡ್ಸ್, ನನ್ನ ಸ್ಕೂಲ್ ಸೀನಿಯರ್ಸ್ ಇವರಿಬ್ರು. ಸೊ ಮಾಡೋಣ, ನಾವು ಗೆಲ್ತಾನೆ ಮಾಡೋಣ ಅಂತ ಮಾಡಿದ್ದು. ಬಟ್ ಸ್ಕ್ರೀನ್ ಮೇಲೆ ಬಂದಾಗ ಎಷ್ಟು ಮಜಾ ಮಾಡ್ತಾರೆ ಜನ ಅಂದ್ಕೊಂಡಿರಲಿಲ್ಲ ಅಲ್ವಾ? ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ನಿಜ ಖುಷಿ ಆಯಿತು. ಸೊ ಇನ್ನು ಈ ಚಿತ್ರ ಇನ್ನೂ ಕೆಲವು ಸನ್ನಿವೇಶಗಳು ನೋಡೋಣ. ಮತ್ತು ಒಟ್ಟಾರೆ ಈ ಚಿತ್ರ ಮಾಡಿರುವ ಹಿಂದೆ ಏನು ಉದ್ದೇಶ, ಏನು ಜನರಿಗೆ ಹೇಗೆ ರೀಚ್ ಆಗುತ್ತೆ, ಮುಂದೆ ಏನು ಮಾಡ್ಬೇಕಂತ ಇದ್ದಾರೆ ಈ ಹುಡುಗರು? ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ. ಇವರು ಕಳ್ಳನ್ ಮಕ್ಕಳು, ಇವರು ಸುಳ್ಳನ್ ಮಕ್ಕಳು, ಇವರು ವಷ್ಟನ್ ಮಕ್ಕಳು, ಇವರು ಥರ್ಡ್ ಕ್ಲಾಸ್ ನನ್ನ ಮಕ್ಕಳು.